ನಮಸ್ಕಾರ. ಇವತ್ತು ಬಹಳ ಪ್ರಮುಖವಾದ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತರ್ಜಲ ಅಥವಾ ಬೆಂಗಳೂರಿನ ಅಂತರ್ಜಲದ ಬಗ್ಗೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮ, ಬೆಂಗಳೂರಿನ ಜೀವಜಲ ಏನಾಯ್ತು, ಇವತ್ತು ಯಾವ ಹಂತದಲ್ಲಿ ನಾವು ನಿಂತಿದ್ದೇವೆ, ಈ ಯಾವ ಘಟ್ಟದಲ್ಲಿ ನಾವು ನಿಂತಿದ್ದೇವೆ, ಮುಂದಿನ ದಿನಗಳಲ್ಲಿ ಬೆಂಗಳೂರಿಗರು ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುಮಾರು 1,20,20,00,000ಕ್ಕೂ ಹೆಚ್ಚು ಜನಗಳ ಸ್ಥಿತಿಗತಿ ಏನಾಗ್ಬೋದು, ಎಷ್ಟು ದಿವಸ ನಾವು ಕಾವೇರಿ ನದಿಯಿಂದ ನೀರು ತರ್ಲಿಕ್ಕೆ ಸಾಧ್ಯ, ಅಥವಾ ಸಂಪೂರ್ಣವಾಗಿ ಅದನ್ನೇ ಅವಲಂಬಿಸಿದ್ರೆ ಬೆಂಗಳೂರಿನಲ್ಲಿ ಬೆಳೀತಾ ಇರ್ತಕ್ಕಂಥ ಕಾರ್ಖಾನೆಗಳು, ಉದ್ಯಮಿಗಳು, ಹಾಗೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥ ಲಕ್ಷಾಂತರ ಜನ ವಲಸೆ ಬರ್ತಾ ಇರ್ತಕ್ಕಂಥದ್ದು, ಗೃಹ ಸಮುಚ್ಚಯಗಳು, ವಾಣಿಜ್ಯ ಚಟುವಟಿಕೆಗಳು, ಇವೆಲ್ಲ ನೋಡಿದಾಗ ನಾವು ಈ ವಿಚಾರವನ್ನ ಹಗುರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಇವತ್ತಿನ ವಿಚಾರ ಮಂಥನ ಸಾಗೋಣ ಅಂತಕ್ಕಂಥ ನನ್ನ ಬಯಕೆ. ಬಹುಶಃ ಯಾವುದೇ ಒಂದು ನಾಗರಿಕತೆ ಬೆಳೆಯೋದು ಅಥವಾ ಬೆಳೆದಿರೋದು ಇತಿಹಾಸವನ್ನ ನಾವು ನೋಡಿದಾಗ ಒಂದು ಕೆರೆಗಳ ತಪ್ಪಲಲ್ಲಿ, ನದಿಗಳ ತಪ್ಪಲಲ್ಲಿ ಅಥವಾ ಸಮುದ್ರದ ತಪ್ಪಲಲ್ಲಿ ನಾವು ಕಾಣ್ತೇವೆ. ಆದರೆ ಇವತ್ತು ಬೆಂಗಳೂರು ನಗರ ಸರಿಸುಮಾರು 3,000 ಅಡಿಗೂ ಹೆಚ್ಚು ಎತ್ತರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಬೆಂಗಳೂರು ನಗರವನ್ನ ಯಾರು ಇಷ್ಟಪಡೋದಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ? ಬೆಂಗಳೂರಿನ ಹವಾಗುಣ, ಬೆಂಗಳೂರಿನ ಪರಿಸರ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಂಗಳೂರಿಗರು, ಮೂಲತಃ ಈ ಕನ್ನಡಿಗರು ಅಥವಾ ಇಲ್ಲಿರ್ತಕ್ಕಂಥ ಜನರ ಒಂದು ನಡಾವಳಿಕೆ, ಅವರಲ್ಲಿರ್ತಕ್ಕಂಥ ಸಹೋದರ ಮನೋಭಾವ, ಮತ್ತು ಇಲ್ಲಿರ್ತಕ್ಕಂಥ ಸಂಸ್ಕೃತಿ, ಕಲೆ, ಸಾಹಿತ್ಯ, ಚಟುವಟಿಕೆಗಳು, ಜೊತೆಲಿ ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿಗೆಯನ್ನ ಮಾಡ್ತಕ್ಕಂಥ ಒಂದು ಹೃದಯವಂತಿಕೆ ಅದಕ್ಕೆ ಕಾರಣ. ಬೆಂಗಳೂರಿನ ಅಂತರ್ಜಲ ಇವತ್ತು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ನನಗೆ ಬಾಲ್ಯದಲ್ಲಿ ನೆನಪಿರೋ ಹಾಗೆ ಬೆಂಗಳೂರು ನಗರದಲ್ಲಿ ರಾಜೇಂದ್ರ ನಗರ 1ನೇ ಬ್ಲಾಕ್ನಲ್ಲಿ ಮಳೆಗಾಲ ಬಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ಇರತಕ್ಕಂಥ ಬಾವಿಗಳಲ್ಲಿ ಕೇವಲ ಕೈಗೆ ಎಟಕುವ ರೀತಿಯಲ್ಲಿ ನೀರು ಸಿಗ್ತಾ ಇತ್ತು. ಇವತ್ತು ಅದು ಸಿಗ್ತಾ ಇಲ್ಲ. ಮರ್ತ್ಬಿಡಿ, ಬಾವಿಗಳೇ ಇವತ್ತು ಕ್ಷೀಣವಾಗಿದೆ, ಬೋರ್ವೆಲ್ಗಳೇ ಇವತ್ತು ಪ್ರಬಲವಾಗಿದೆ. ಬೋರ್ವೆಲ್ಗಳು ಎಷ್ಟು ತೋಡಿದ್ರೂ ದಿನೇ ದಿನೇ ನೂರಾರು ಸಾವಿರಾರು ವರ್ಷಗಳಿಂದ ಭೂಮಿಯ ಗರ್ಭದಲ್ಲಿ ಅಡಕವಾಗಿರ್ತಕ್ಕಂಥ, ಸುಪ್ತವಾಗಿರ್ತಕ್ಕಂಥ ನೀರನ್ನ ನಾವು ಬಗೆದು ತೆಗಿತಾ ಇದ್ದೇವೆ. ನಾವು ಒಂದು ಪಕ್ಷಿ ನೋಟವನ್ನ, ಬೆಂಗಳೂರು ನಗರದಕ್ಕೆ ಇದ್ದಂತಹ ಕೆರೆಗಳು, ಇದೊಂದು ರೀತಿಯಾಗಿ ನಮ್ಮೆಲ್ಲರ ಜೀವಸೆಲೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ನಿಮ್ಗೆ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಕೆರೆಗಳಿದ್ದು ಅಂತಕ್ಕಂಥದ್ದು. ಹಿಂದೆ ಲಕ್ಷ್ಮಣ್ ರಾವ್ ಅವರ ವರದಿ ಬಂತು, ಟು ಪ್ರಿಸರ್ವ್ ಟ್ಯಾಂಕ್ಸ್, ಕೆರೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಬ್ರೀಚ್ ಆಗಿರ್ತಕ್ಕಂಥ ಟ್ಯಾಂಕ್ಗಳನ್ನು ಹೇಗಿಡಬೇಕು ಅಂತ ಒಂದು ವರದಿ ಬಂದಿತ್ತು. ಮತ್ತು ಕೇಂದ್ರ ಸರ್ಕಾರವೂ ಸಹ ಹಲವಾರು ಕಾರ್ಯಕ್ರಮಗಳನ್ನ, ರಾಜ್ಯ ಸರ್ಕಾರವೂ ಸಹ ಇವತ್ತು ಟ್ಯಾಂಕ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರವೂ ಸಹ ಇದಕ್ಕಿನಲ್ಲಿ ಅಮೃತ ಹೆಸರಿನಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ. ಆದರೆ ಇದನ್ನ ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ತಾ ಇದ್ದೇವೆ? ಕರ್ನಾಟಕದಲ್ಲಿ ಕೆರೆಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿದೆ. ಆದರೆ ಈ ಟ್ಯಾಂಕ್ಸ್ಗಳನ್ನ ಬ್ರೀಚ್ ಮಾಡಿ ಇವತ್ತು ನಾವಲ್ಲಿ ಸ್ಟೇಡಿಯಂಗಳಿರ್ಬೋದು, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮಾರುಕಟ್ಟೆಗಳಿರ್ಬೋದು, ಗೃಹ ಸಮುಚ್ಚಯಗಳಿರ್ಬೋದು, ವಾಣಿಜ್ಯ ಸಂಕೀರ್ಣವಿರಬಹುದು. ನನಗೆ ಚೆನ್ನಾಗಿ ನೆನಪಿದೆ, ಬಿನ್ನಿ ಮಿಲ್ ಪಕ್ಕದಲ್ಲಿ ಇವತ್ತು ಒಂದು ದೊಡ್ಡ ಮಾಲ್ ಎದ್ದಿದೆ. ಆ ಮಾಲು ಒಂದು ಕಾಲದಲ್ಲಿ ಆಟದ ಮೈದಾನ ಆಗಿತ್ತು. ಆಟದ ಮೈದಾನಕ್ಕಿಂತ ಮುಂಚೆ ಒಂದು ಕೆರೆ ಕುಂಟೆ ಆಗಿತ್ತು. ಇವತ್ತು ಕೆರೆ ಕುಂಟೆದ್ನ ಆಟದ ಮೈದಾನ ಆಯಿತು, ಬಿನ್ನಿ ಮಿಲ್ನ ಕ್ವಾರ್ಟರ್ಸ್ ಪಕ್ಕದಲ್ಲಿ. ಇವತ್ತು ಅಲ್ಲಿ ದೊಡ್ಡ ಮಾಲ್ ಬಂದಿದೆ. ಅಂದ್ರೆ ನಾವು ಆಧುನಿಕ ಮಾನವರು ಆದಿ ಮಾನವನಿಗಿಂತ ಕಡೆಯಾಗಿ ನಾವು ಪ್ರಕೃತಿಯನ್ನ, ಪರಿಸರವನ್ನ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಪ್ರಕೃತಿಯ ವಿಕೋಪಕ್ಕೆ ಕಾರಣ.
ಬೆಂಗಳೂರು ನಗರದಲ್ಲಿ ಈಗ ನಿನ್ನೆ ಮೊನ್ನೆಯಿಂದ ಬಂದಂತ ರಭಸದ ಮಳೆ ಏನೆಲ್ಲ ಇವತ್ತು ನಾವು ಹಾಹಾಕಾರ ಆಗ್ತಾ ಇದ್ದೇವೆ. ಅಯ್ಯೋ, ಬೆಂಗಳೂರಿನಲ್ಲಿ ನೀರು ಬಂತು, ತುಂಬೋಗಿದೆ, ಲೇಔಟ್ಗಳಲ್ಲೆಲ್ಲ ನೀರು ತುಂಬಿದೆ, ಮಂಡಿ ಕಾಲುದ್ದ ಎದೆ ಎತ್ತರದವರೆಗೂ ನೀರು ಬಂದಿದೆ, ಅಪಾರ್ಟ್ಮೆಂಟ್ಗಳೆಲ್ಲ ತುಂಬಿದೆ, ಲೇಔಟ್ಗಳಲ್ಲಿ ತುಂಬಿದೆ, ರಾಜ್ ಕಾಲುವೆಗಳಿಂದ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಏನು? ಮಾಸ್ಟರ್ ಪ್ಲಾನ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ದೋಷ. ಯಾವುದೇ ಹರಿಯುವ ನದಿಗೆ ಅಥವಾ ನೀರಿಗೆ ಅಡ್ಡವಾಗಿ ನಾವು ಹಾಕಿದಾಗ ಖಂಡಿತವಾಗ್ಲೂ ಸಹಿಸ್ಕೊಳ್ಳೋದಿಲ್ಲ. ಅದನ್ನು ಸರಾಗವಾಗಿ ಹರಿಯತಕ್ಕಂಥದ್ದು ಬೇಕು. ಬೆಂಗಳೂರು ನಗರ 4 ವ್ಯಾಲಿಗಳಿಂದ ನಾವು ಅಲ್ಲಿ ಕಾಣ್ಬೋದು. ಚಲಗಟ್ಟ ವ್ಯಾಲಿ ಇರ್ಬೋದು, ವೃಷವಾತಿ ವ್ಯಾಲಿ ಇರ್ಬೋದು, ಮತ್ತು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಕೆರೆಗಳಿರ್ಬೋದು. ಇದಕ್ಕೆ ಕನೆಕ್ಟಿವಿಟಿ ಏನು, ಒಳಹರಿವು ಮತ್ತು ಹೊರಹರಿವು. ಒಂದು ಕಡೆ ಒಳಹರಿವು ಕೋಡಿ ಹರಿಯೋದನ್ನ ನೋಡ್ತೇವೆ, ತೂಬು, ಒಳಹರಿವು, ಹೊರಹರಿವು. ಆದರೆ ಈ ಟ್ಯಾಂಕ್ಗಳನ್ನ ದಿನೇ ದಿನೇ ನಾವು ನಾಶ ಮಾಡ್ತಾ ಇರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಈ ಫ್ಲಡ್ಡಿಂಗ್ಗೆ ಕಾರಣ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ವೈಜ್ಞಾನಿಕವು ಬೇಕಾದ್ರೆ ಯಾರು ಬೇಕಾದ್ರೂ ವಿಶ್ಲೇಷಣೆ ಮಾಡಿ. ಬೆಂಗಳೂರು, ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಪ್ರಥಮವಾಗಿ ಆಯ್ಕೆಯಾದಾಗ 176 ಚದರ ಕಿಲೋಮೀಟರ್ ಇತ್ತು. 176 ಸ್ಕ್ವೇರ್ ಕಿಲೋಮೀಟರ್ಸ್, 87 ಡಿವಿಷನ್ ಇತ್ತು. ನಂತರ 296 ಸ್ಕ್ವೇರ್ ಕಿಲೋಮೀಟರ್ ಆಯಿತು 100 ವಾರ್ಡ್ಗಳಾದಾಗ. 198 ವಾರ್ಡ್ಗಳಾದ್ಮೇಲೆ 876 ಚದರ ಕಿಲೋಮೀಟರ್. ಇವತ್ತು ಬೃಹತ್ 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 ಬೆಂಗಳೂರು ಮಹಾನಗರ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅನ್ನೋದು ಆ ದೇವರೇ ಅಥವಾ ಮಾಡಿದವ್ರಿಗೆ ಗೊತ್ತಾಗಬೇಕು. ಇವತ್ತು ಕೆರೆಗಳನ್ನ ಬಹುಶಃ ಬೆಂಗಳೂರು ನಗರದಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ನೋಡಿದ್ರೆ ಬಹುಶಃ ಯಾವತ್ತೂ 1000ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಪ್ರತಿ ವರ್ಷ ಆನ್ ಆವರೇಜ್. ಮತ್ತು ಸುಮಾರು 50, 60, 100 ವರ್ಷಗಳಿಂದ ಬೆಂಗಳೂರಿನಲ್ಲಿ ನಾವು ಹವಾಮಾನ ಇಲಾಖೆಯಿಂದ ತೆಗೆಸ್ಕೊಂಡಂಥ ವರದಿ ಪ್ರಕಾರವಾಗಿ ಯಾವತ್ತೂ ಮಳೆ ನೀರು ಕಡಿಮೆ ಆಗಿಲ್ಲ. ಬೆಂಗಳೂರು ಬರ್ತಕ್ಕಂಥ ಮಳೆ ಬರ್ತಾನೆ ಇದೆ. ಆ ಮಳೆ ನೀರು ಬಂದು ಆ ಕೆರೆಗಳಲ್ಲಿ ಫಸ್ಟ್ ಶೇಖರಣೆ ಆಗ್ತಾ ಇತ್ತು. ಆಮೇಲೆ ಒಂದು ಕೆರೆಯಿಂದ ಇನ್ನೊಂದು ಕೆರೆ ಕನೆಕ್ಟಿವಿಟಿ ಆಗಿ, ಇನ್ನೊಂದು ಕೆರೆಯಿಂದ ಕನೆಕ್ಟಿವಿಟಿ ಆಗಿ ಬೆಂಗಳೂರಿನ ಹೊರಗಡೆ ಹೋಗ್ತಾ ಇತ್ತು. ಆದರೆ ಇವತ್ತು ನಾವು ಏನ್ ಮಾಡಿದ್ದೀವಿ, ಆ ಕೆರೆಗಳನ್ನು ಮುಚ್ಚಿರೋದ್ರಿಂದ ಆ ಬಂದಂತ ನೀರು ಬೆಂಗಳೂರಿಂದ ಸುಮಾರು 15, 20, 25 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು. ಎಲ್ಲಿಗೋಗ್ಬೇಕು? ಬೈರಂಗ್ಲ ಕೆರೆಗೆ ಹೋಗ್ಬೇಕು, KR ಪುರಂ ಕಡೆ ಹೋಗ್ಬೇಕು, ಈ ಕಡೆ ತಿಪ್ಕೊಂಡಳ್ಳಿ ಕೆರೆಗೆ ಹೋಗ್ಬೇಕು. ಆ ಟ್ರಾವೆಲ್ ಹೇಗೆ ಮಾಡಕ್ ಸಾಧ್ಯ? ಇಮ್ಮಿಡಿಯೇಟ್ ಆಗಿ ಫ್ಲಡ್ ಆಗ್ಬಿಡುತ್ತೆ. ಮತ್ತು ಸ್ಟಾರ್ಮ್ ವಾಟರ್ ಡ್ರೈನ್ಗಳನ್ನ, ನ್ಯಾಚುರಲ್ ವ್ಯಾಲೀಸ್ಗಳನ್ನ ನಾವು ರೆಡ್ಯೂಸ್ ಮಾಡಿದ್ದೇವೆ, ಸೈಜ್ ಆಫ್ ದಿ ವ್ಯಾಲೀಸ್. ಮತ್ತು ಎಂಕ್ರೋಚ್ಮೆಂಟ್ ಇರತಕ್ಕಂಥದ್ದು. ಎಂಕ್ರೋಚ್ಮೆಂಟ್ ಜೊತೆನಲ್ಲಿ ಆ ಎಂಕ್ರೋಚ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ, ಆ ಮಳೆ ನೀರು ಹೆಚ್ಚಳ ಆದಾಗ ಮನೆಗಳಲ್ಲಿ ಸ್ಯಾನಿಟರಿ ಲೈನ್ಗಳ ಮುಖೇನ ಮನೆಗೆ ರಿವರ್ಸ್ ಫ್ಲೋ ಆಗುತ್ತೆ. ಇದು ಎರಡು ಕಡೆನೂ ತಪ್ಪಿದೆ. ಸಿಟಿ ಪ್ಲಾನರ್ಸ್ ಅಲ್ಲೂ ತಪ್ಪಿದೆ ಮತ್ತು ಜನಗಳಲ್ಲೂ ಸಹ. ಯಾರು ಸೈಟ್ ಮಾರಿದ್ರು ಸ್ಟಾರ್ಮ್ ವಾಟರ್ ಡ್ರೈನ್ ಪಕ್ಕದಲ್ಲಿ, ಆಕ್ಚುಲಿ ಸ್ಟಾರ್ಮ್ ವಾಟರ್ ಡ್ರೈನ್ ಪಕ್ಕದಲ್ಲಿ ಸ್ಯಾನಿಟರಿ ವಾಟರ್ ಸಪ್ಲೈ ಲೈನ್ಗಳು ಹರಿಬೇಕಾಗಿತ್ತು, ಇವತ್ತಿಲ್ಲ. ಇದು ಒಂದು ಭಾಗ. ಇವತ್ತು ನಾನು ಅಂತರ್ಜಲದ ಬಗ್ಗೆ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿ ಅಂತರ್ಜಲ ದಿನೇ ದಿನೇ ಕಡಿಮೆಯಾಗಿ ಇವತ್ತು ಬೋರ್ವೆಲ್ಗಳು ಸಹ ನೀರು ಬರ್ದನೆ ಇರತಕ್ಕಂಥದ್ದು. ನನಗೆ ಆದ ಅನುಭವ ಅಂತ ಹೇಳಿದ್ರೆ, ನಾನು ರಾಜೇಂದ್ರ ಶಾಸಕನಾಗಿದ್ದಾಗ ಸವಿತಾ ಸಂಪಿಗೆ ಥಿಯೇಟರ್ ಪಕ್ಕದಲ್ಲಿ ಒಂದು ದೊಡ್ಡ ಗೃಹ ಸಮುಚ್ಚಯ ಬಂತು. ಆಗ ಶ್ರೀರಾಮ್ಪುರದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವೆಲ್ಗಳು ಖಾಲಿ ಆದವು, ಬ್ರೀಚ್ ಆದವು. ಯಾಕೆ ಅಂತ ನೋಡಿದಾಗ ಆ ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ತೋಡ್ದಂಥ ಬೋರ್ವೆಲ್ಗಳು ಮತ್ತು ಅಲ್ಲಾದಂತಹ ಒಂದು ಪ್ರಕೃತಿಯ ಮೇಲಾದಂಥ ಒಂದು ದೌರ್ಜನ್ಯ ಅನ್ಬೇಕು ಅಥವಾ ಆ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಆ ಪದ್ಧತಿಯಿಂದ ಎಂಟೈರ್ ಆ ಶ್ರೀರಾಮ್ಪುರ ಬೆಲ್ಟ್ ಅಲ್ಲಿ ನೀರು ಕಡಿಮೆ ಆಯಿತು. ಇದು ಎಲ್ಲ ಕಡೆನೂ ಇದೇ ಕತೆ. ಇದನ್ನ ಮಾನಿಟರ್ ಯಾವಾಗ ಮಾಡಬೇಕು? ಇಲ್ಲ ಗೃಹ ಸಮುಚ್ಚಯಕ್ಕೆ ಪರ್ಮಿಷನ್ ಕೊಡ್ಬೇಕು, ಕಂಡೀಷನ್ ಹಾಕ್ಬೇಕು, ಇಲ್ಲ ಅದ್ರ ಬಗ್ಗೆ ಅಂತರ್ಜಲದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಯಾಕಂದ್ರೆ ಹೇಗೋ ಕಷ್ಟಪಟ್ಟು ಸರ್ಕಾರಗಳು ವ್ಯವಸ್ಥೆಗಳು ಇವತ್ತು ಸಾಲ ತಂದು ಏನೋ ಮಾಡಿ ಕಾವೇರಿ 1, 2, 3, 4, 5 ಹಂತಗಳನ್ನು ತರ್ತಾ ಇದ್ದೀವಿ. ಎಷ್ಟು ದಿವಸವರೆಗೂ ತರಕ್ ಸಾಧ್ಯ? ಇವತ್ತು ಕುಡಿಯೋ ನೀರು ಒಂದು ಕಡೆ, ಪ್ರತಿನಿತ್ಯ ಇಂಡಸ್ಟ್ರಿಯಲ್ ಪರ್ಪಸ್ಸು, ಡೇ ಟು ಡೇ ಯೂಸೇಜು ಇವೆಲ್ಲದಕ್ಕೂ ಬೇಕಾಗಿರ್ತಕ್ಕ ನೀರು ಮೊದಲು ತೆರೆದ ಬಾವಿಗಳಿಂದ, ಅಂತರ್ಜಲದಲ್ಲಿ ಲಭ್ಯವಾಗ್ತಿರ್ತಕ್ಕಂಥ ನೀರಿನಿಂದ ಇವತ್ತು ಆ ಒಂದು ಬೋರ್ವೆಲ್ಗೆ ಆ ಒಂದು ನೀರನ್ನು ಬಳಸ್ತಾ ಇದ್ರು. ಇವತ್ತು ಅದಿಲ್ಲ. ಬಟ್ಟೆ ಒಗೆಯಕ್ಕೆ ಬೇಕು, ವೆಹಿಕಲ್ಗಳು ಕ್ಲೀನ್ ಮಾಡಕ್ ಬೇಕು, ಪಾತ್ರೆ ಬೇರೆ ವಿಚಾರಗಳನ್ನ ಶುಚಿ ಮಾಡಲಿಕ್ಕೆ ಬೇಕು, ವೆಹಿಕಲ್ಗಳಿದ್ರೆ ಅದನ್ನು ಕ್ಲೀನ್ ಮಾಡ್ತಾರೆ, ಅದಕ್ಕೂ ಬೇಕು. ಇವೆಲ್ಲ ಎಲ್ಲಾಗ್ತಾ ಇದೆ ಅಂದ್ರೆ ಕುಡಿಯೋ ನೀರನ್ನೇ ಬಳಸಕ್ಕಂತ ಅನಿವಾರ್ಯ ಸ್ಥಿತಿ ಜನಗಳಿಗೂ ಬಂದಿದೆ. ಇವತ್ತು ನಾವು ಬಹಳ ಯೋಚನೆ ಮಾಡಬೇಕು. ಪ್ರತಿ ದಿವಸ ನಾವು ಬೆಂಗಳೂರು ನಗರದಲ್ಲಿ ಎಷ್ಟು ಇನ್ಟೇಕ್ ಅಥವಾ ಇನ್ ವಾಟರ್ ಬರ್ತಾ ಇದೆಯೋ ಅಷ್ಟೇ ನೀರು ಬೆಂಗಳೂರು ಹೊರಗಡೆ ಹರಿತಾ ಇದೆ. ಅದು ಸ್ಯಾನಿಟರಿ ಸೀವೇಜ್ ಸ್ವರೂಪದಲ್ಲಿ ಸ್ನಾನ ಮಾಡಿದ ನೀರಿರ್ಬೋದು. ಆದರೆ ಸೀವೇಜ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ STPಗಳನ್ನು ಎಷ್ಟು ಎಲ್ಲೆಲ್ಲಿ ಅಳವಡಿಸಿದ್ದೀವಿ ಅಂತ ಪ್ರಶ್ನೆ ಹಾಕೊಂಡಾಗ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮನುಷ್ಯನ ದೇಹದಲ್ಲಿ ಶುದ್ಧ ರಕ್ತ ಹರಿತಕ್ಕಂಥ ಏನಿವತ್ತು ಆರ್ಟ್ಲರಿ ಅಂಡ್ ವೈನ್ಸ್ ಅಂತ ಏನು ಕರಿತೇವೆ, ಒಂದು ಕಲುಷಿತವಾಗಿರ್ತಕ್ಕ ರಕ್ತ ಶುದ್ಧ ಮಾಡಲಿಕ್ಕೆ ಮತ್ತು ಆರ್ಟ್ಲರಿ ಶುದ್ಧವಾಗಿರ್ತಕ್ಕಂಥ ರಕ್ತ ಹರಿತಕ್ಕಂಥದ್ದಾಗೆ ಬೆಂಗಳೂರು ನಗರದಲ್ಲಿ ಆ ಸ್ಯಾನಿಟರಿ ಲೈನು, ವಾಟರ್ ಲೈನು, ಸ್ಟಾರ್ಮ್ ವಾಟರ್ ಲೈನ್ ಜೊತೆ ಸೇರಿದೆ. ಮಳೆ ನೀರ್ಗಾಲುವೆಗಳಲ್ಲಿ ಸೇರಿದಾಗ ಏನಾಗ್ತದೆ, ಆ ಮಳೆ ನೀರ್ಗಾಲುವೆ ಸಂಪೂರ್ಣವಾಗಿ ಬೆಂಗಳೂರಿನ ಹೊರಗಡೆ ಹೋಗ್ತಾ ಇದೆ, ಅದು ಕಲುಷಿತ ಆಗ್ತಾ ಇದೆ. ಇವತ್ತು ಅಂತರ್ಜಲ ಅಥವಾ ಏನ್ ಹೇಳ್ತೇವೆ ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್ನ ಮಾಡ್ತಕ್ಕಂಥ ಪ್ರೊಸೀಜರ್ ಏನಾಗಬೇಕು. ನಾನು ಹಿಂದೆ ನಮ್ಮ ಚೀಫ್ ಇಂಜಿನಿಯರ್ಗಳ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಅದನ್ನ ರೀಚಾರ್ಜಿಂಗ್ ಪ್ರೋಸೆಸ್ಸನ್ನು ಸೆಲ್ಸ್ಗಳನ್ನು ಸ್ಟಾರ್ಮ್ ವಾಟರ್ ಡ್ರೈನ್ಗಳಲ್ಲಿ ಮತ್ತು ನಮ್ಮ ಸೆಕೆಂಡರಿ ಟರ್ಷರಿ ಡ್ರೈನ್ಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊತಾ ಇಲ್ಲ. ಈ ತಲೆ ಕೆಡಿಸ್ಕೊಳ್ದೇನೆ ಹೋದರೆ ಬಹುಶಃ 2035 ಅಥವಾ 2040 ಬೆಂಗಳೂರು ನಗರದಲ್ಲಿ ಅಂತರ್ಜಲ ಸಂಪೂರ್ಣ ನಿಂತು ಹೋದರೆ ನಾವು ಇವತ್ತು ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ಈ ದಿಕ್ಕಿನಲ್ಲಿ ನಮ್ಮ ಈ ವಿಚಾರವನ್ನ, ಈ ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಕೂತಿದ್ದೇವೆ. ಮತ್ತು ಮಳೆ ಬಿದ್ದಾಗ ಇವತ್ತೆಷ್ಟೋ ಪಾರ್ಕ್ಗಳಲ್ಲಿ ದುರಂತ ಅಂತ ಹೇಳಿದ್ರೆ, ಪಾರ್ಕ್ಗಳು ಸಹ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ, ಓಪನ್ ಸ್ಪೇಸ್ಗಳಿಲ್ಲ. ಪ್ರತಿಯೊಂದು ಮನೆ ಮುಂದೆ ಒಂದು ವಾಟರ್ ರೀಚಾರ್ಜಿಂಗ್ ಸೆಲ್ಸ್ಗಳನ್ನು, ಶೆಲ್ಗಳನ್ನು ಮಾಡಬೇಕು ಅಂತ ಇತ್ತು. ನಮ್ಮ ಡ್ರೈನ್ಗಳಲ್ಲಿ ಎಷ್ಟು ಕಡೆ ಮಾಡಿದ್ದೀವಿ? ಇಷ್ಟ 3-4 ತಿಂಗಳು ಮಳೆ ಬರ್ತದೆ, ಅದು ಮಾಡಿದ್ದೇವ್ಯಾ? ಇಲ್ಲ. ಇನ್ನು ಅಕೌಂಟಬಿಲಿಟಿ ಯಾರು ಮಾಡಬೇಕು? ವಾರ್ಡ್ ಮಟ್ಟದಲ್ಲಿ ಆಗಬೇಕು. ವಾರ್ಡ್ ಮಟ್ಟದಲ್ಲಿ ಮಾಡ್ತಾ ಇದ್ವಿ. 60-40 ಸೈಟಲ್ಲಿ ನೀರು ಇಂಗು ಗುಂಡಿಗಳನ್ನು ಮಾಡಿದ್ದೇವೆ, ಅಥವಾ ನೀರು ಇಂಗು ಗುಂಡಿಗಳು ಮಾಡಿದ್ರು ಸಹ ಅದು ವೈಜ್ಞಾನಿಕವಾಗಿ ಮಾಡಿದ್ದೇವೆ, ಸುಮ್ಮನೆ ತೋರಿಕೆಗೆ PWCS ತೋರಿಕೆಗೆ ಮಾಡ್ತಕ್ಕಂಥದ್ದಲ್ಲ. ಹೂ ವಿಲ್ ಸರ್ಟಿಫೈ, ಯಾರು ಅದನ್ನ ದೃಢೀಕರಿಸ್ತಾರೆ? ಇವೆಲ್ಲವನ್ನು ಸಹ ನಾವು ಯೋಚನೆ ಮಾಡದೆ ಹೋದ್ರೆ ಅಂತರ್ಜಲ ಖಂಡಿತವಾಗ್ಲೂ ಬತ್ತೋಗೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಎತ್ತರ ಅಂದ್ರೆ ಬೆಂಗಳೂರು ಬೇರೆ ನಗರಗಳು ಹೋಲಿಸಿದಾಗ 950 ಮೀಟರಿಂದ 980 ಮೀಟರ್ಗೂ ಎತ್ತರ ಇದೆ. ಅಂದ್ರೆ ಬಿದ್ದ ನೀರು ಸರಾಗವಾಗಿ ಹರಿದು ಬರ್ತದೆ. ಅಂದ್ರೆ ಇಟ್ ಇಸ್ ಅಬೌವ್ ದಿ ಸೀ ಲೆವೆಲ್, ಇಷ್ಟು ಎತ್ತರದಲ್ಲಿದೆ. ಈ ನೀರುಗಳನ್ನ ಸರಿಯಾಗಿ ನಾವು ಸಂಗ್ರಹಿಸಲಿಲ್ಲ. ನಮ್ಮ ಪೂರ್ವಿಕರು ಆ ಸಂಗ್ರಹಿಸಕ್ಕೋಸ್ಕರ ಕೆರೆಗಳನ್ನು ಮಾಡಿದ್ರು. ಇವತ್ತು ಆ ಕೆರೆಗಳು ಮತ್ತೆ ಮತ್ತೆ ಎಚ್ಚರಿಸ್ತಾ ಇವೆ, ನೀವು ನಮ್ಮ ವಿರುದ್ಧ ಪ್ರಕೃತಿಯ ವಿರುದ್ಧ ಹೋಗಿದ್ದೀರಾ, ಅದಕ್ಕೆ ಫ್ಲಡ್ ಆಗ್ತಾ ಇದೆ ಅಂತ ಹೇಳಿ. ಇದು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತು ಬಫರ್ ಝೋನ್ಗಳು ಯಾವ ಇಂಡಸ್ಟ್ರಿಯಲ್ ಏರಿಯಾಗೂ ಇಲ್ಲ, ರೆಸಿಡೆನ್ಷಿಯಲ್ ಏರಿಯಾಗೂ ಇಲ್ಲ, ಲಂಗ್ ಸ್ಪೇಸ್ಗಳಿಲ್ಲ. ಇವೆಲ್ಲ ಮಾಡದೇನೆ ಹೋದ್ರೆ ಬಿದ್ದಂತ ನೀರು ಅಥವಾ ಪ್ರತಿನಿತ್ಯ ಇವತ್ತು ನಮ್ಮ ಮನೆಗಳಿಂದ, ವಾಣಿಜ್ಯ ಸಂಕೀರ್ಣಗಳಿಂದ, ಹೋಟೆಲ್ಗಳಿಂದ, ಕಲ್ಯಾಣ ಮಂಟಪಗಳಿಂದ, ಕಾರ್ಖಾನೆಗಳಿಂದ ನಿತ್ಯ ವಿಸರ್ಜನೆ ಆಗುವ ಅಥವಾ ಹೊರಹೊಮ್ಮತಕ್ಕಂಥ ನೀರು ಮಳೆ ನೀರ್ಗಾಲುವೆಗಳಲ್ಲಿ ಹರಿಯುತ್ತೆ. ಹೀಗಾಗಿ ಅಂತರ್ಜಲವೂ ಕಲುಷಿತವಾಗ್ತದೆ. ಜೊತೆಯಲ್ಲಿ ಇವತ್ತು ಅಂತರ್ಜಲ ಇವತ್ತು ಬತ್ತೋಗ್ತಾ ಇದೆ. ಬಹುಶಃ ನಾವು ನೋಡಿರ್ಬೋದು, ಕೆರೆಗಳಿದ್ದ 25 ಎಕರೆ ಇತ್ತು, ಇವತ್ತು ಎಷ್ಟು ಎಕರೆಗೆ ರೆಡ್ಯೂಸ್ ಆಗಿದೆ? ದಾಸರಳ್ಳಿ ಕೆರೆ ಎಷ್ಟು ಎಕರೆಗೆ ಇವತ್ತು ರೆಡ್ಯೂಸ್ ಆಗಿದೆ, ಅಥವಾ ಎಷ್ಟು ಯಾವ ರೀತಿ ಸ್ಟೇಡಿಯಂ ಆಗಿದೆ? ಇವತ್ತು ನಮ್ಮ ಪ್ರಕೃತಿ ದೂರದಲ್ಲಿ ಏನೂ ಇರ್ತಿಲ್ಲ. ಪ್ರಕೃತಿ ಮತ್ತು ನಮ್ಮ ಪೂರ್ವಿಕರು ಬಹಳಷ್ಟು
ಸಂಪತ್ತನ್ನ ಕೊಟ್ಟಿದ್ದಾರೆ. ಮಳೆ ಬಂದಾಗ ಮಳೆ ಬಂತಪ್ಪ, ಮಳೆ ಬಂತು, ಎಷ್ಟು ಜೋರಾಗಿ ಮಳೆ ಬಂತು. ಸಿ, ವಾಟರ್ ಅನ್ನೋದು ಇಸ್ ಅ ಲಿಕ್ವಿಡ್ ಗೋಲ್ಡ್, ದ್ರವದ ರೂಪದಲ್ಲಿ ಇರ್ತಕ್ಕಂಥ ಚಿನ್ನ. ಅದನ್ನ ನಾವು ಬಂದಾಗ ಅದನ್ನ ಶೇಖರಿಸಿ ನಾವು ಬೇಕಾದಾಗ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ನಾವು ದೂರೋಗಿ ಉಳಿದಿದ್ದೇವೆ. ಖಂಡಿತವಾಗ್ಲೂ ಈ ಗ್ರೀನ್ ಸಿಟಿ ಆಗಬೇಕು ಅಂತ ಹೇಳಿದ್ರೆ ಅಂತರ್ಜಲ ಬಹಳ ಮುಖ್ಯ. ನಾನಿವತ್ತು ಬಹಳ ಪ್ರಮುಖವಾದ ಹೇಳ್ತೇನೆ. ಇವತ್ತು ತಿಪ್ಪಗೊಂಡನಹಳ್ಳಿ, ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ತಿಪ್ಪಗೊಂಡನಹಳ್ಳಿ ಕೆರೆ. ತಿಪ್ಪಗೊಂಡನಹಳ್ಳಿ ಕೆರೆ ಅದು ಸುಮ್ಮನೆ ಸೇರಿರ್ತಕ್ಕಂಥ, ಅದಕ್ಕೆ 555 ಕೆರೆಗಳು ಅವಲಂಬಿತವಾಗಿದೆ. ಒಂದು ಶಿವಗಂಗೆ ಬೆಟ್ಟದಿಂದ ಬರ್ತಕ್ಕಂಥ ಕ್ಯಾಚ್ಮೆಂಟ್ ಏರಿಯಾ, ಅಲ್ಲಿಂದ ಶುರು ಆಗ್ತದೆ. ಇನ್ನೊಂದು ನಂದಿ ಬೆಟ್ಟದಿಂದ ಕುಮದ್ವತಿ ಮತ್ತು ಅರ್ಕಾವತಿ ನದಿಗಳ ತಪ್ಪಲು ಇಕ್ಕೆಲೆಗಳಲ್ಲಿರ್ತಕ್ಕಂತಹ ಟ್ಯಾಂಕ್ಗಳು ಒಂದಕ್ಕೊಂದು ಕನೆಕ್ಟ್ ಇದೆ. ಹೆಸರುಘಟ್ಟ ಕೆರೆ ಇರ್ಬೋದು, ಒಂದಕ್ಕೊಂದು ಕನೆಕ್ಟ್ ಆಗಿ ಇಲ್ಲಿ ಬಂದು ನೀರು ಸೇರ್ತಕ್ಕಂಥದ್ದು. ಇವತ್ತು ಡಿಸ್ಕನೆಕ್ಟ್ ಆಗಿದೆ. ನಂದಿ ಬೆಟ್ಟ ಸುತ್ತಮುತ್ತ ನಂದಿ ಬೆಟ್ಟಕ್ಕೇನೆ ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ, ಕೋಟೆ ಕಟ್ಬಿಟ್ಟಿದ್ದಾರೆ, ಬಹಳಷ್ಟು ರಿಸಾರ್ಟ್ಗಳು ಇವೆಲ್ಲ. ಇದು ಯಾರು ನೋಡೋರಿಲ್ವಾ, ಕೇಳೋರಿಲ್ವಾ? ಆ ರೀತಿಯಾಗಿ ನೀವು ಕಾಂಪೌಂಡ್ ಹಾಕಿದಾಗ ಅಥವಾ ಅದನ್ನ ತಡೆದಾಗ ಖಂಡಿತವಾಗಿ ನೀರು ಮುಂದೆ ಹರಿಯೋದಿಲ್ಲ. ದಿನೇ ಹೀಗೆ ಮುಂದುವರೆದ ಹೋದಂಗೆ ನಗರೀಕರಣ ಆಗ್ತಾ ಇವತ್ತು ದಿನೇ ಆ ನದಿಗಳು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಕೃತಿನಲ್ಲಿ ಹೇರಳವಾಗಿ ಮಳೆ ಬಂದಾಗ ಇವೆಲ್ಲ ಫ್ಲಡ್ಗಳಾಗ್ತಕ್ಕಂಥದ್ದು. ತಿಪ್ಪಗೊಂಡನಹಳ್ಳಿ ಕೆರೆ ಒಂದು ತುಂಬಿದ್ರೆ ರಾಜಾಜಿನಗರ, ಮಲ್ಲೇಶ್ವರ, ಮಾಗಡಿ, ನೆಲಮಂಗಲ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಊರುಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿರ್ತದೆ. ನಾವು ಇತ್ತೀಚೆಗೆ ಕಳೆದ ವರ್ಷ ತಿಪ್ಪಗೊಂಡನಹಳ್ಳಿ ಕೆರೆ ಬ್ರೀಚ್ ಮಾಡಿದ್ರು, ಅದನ್ನ ಖಾಲಿ ಮಾಡಿದ್ರು. ಅವಾಗ ಎಷ್ಟು ನೀರಿನ ಹಾಹಾಕಾರ, ಅಂತರ್ಜಲ ಬೋರ್ವೆಲ್ಗಳಲ್ಲಿ ನೀರೇ ಇರಲಿಲ್ಲ. ಇವತ್ತು ನೀರಿದೆ, ಬರ್ತಾ ಇದೆ. ಆದ್ರೆ ಆ ನೀರು ಶೇಖರಣೆ ಆಗ್ತಕ್ಕಂಥ ನೀರು ಗುಣಮಟ್ಟದ ಅಥವಾ ಆ ಕೆರೆಗೆ ಲೀಡ್ ಆಫ್ ಮಾಡ್ತಾ ಇರ್ತಕ್ಕಂಥ, ನಾವು ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಹರಿವು ಬಿಟ್ಟಿರ್ತಕ್ಕಂಥದ್ದು ಶುದ್ಧವಾಗಿದೆಯಾ ಅನ್ನೋದಕ್ಕೆ ಖಾತ್ರಿ ಮಾಡ್ಕೊಳ್ಬೇಕಾದ್ರೆ ಅಥವಾ ಖಾತ್ರಿಯಾಗಿರ್ಬೇಕು ಅಂತಂದ್ರೆ STPಗಳನ್ನ ಹಾಕಬೇಕು. ಅದಕ್ಕೋಸ್ಕರನೇ ನಾನು ನನ್ನ ಸ್ನೇಹಿತರೆಲ್ಲ ಸೇರಿ ತಿಪ್ಪಗೊಂಡನಹಳ್ಳಿ ಕೆರೆ ಉಳಿಸಿ, ಕೆರೆಗಳೇ ಜೀವಸೆಲೆ, ಜೀವಜಲಕ್ಕಾಗಿ ಜನಜಾಗೃತಿ ಜಾಥಾ ಅಂತ ಹೇಳಿ ನಾವು ಮಾಡಿದ್ವಿ. ಅಂತರ್ಜಲ ಸುಮ್ಮನೆ ಬರ್ತಕ್ಕಂಥದ್ದಲ್ಲ. ಈಗ ಡೀಪ್ ವಾಟರ್ ವ್ಯಾಲಿಗಳ ಒಳಗಡೆ ಹರಿಯದೇ ಬೇರೆ, ಆದರೆ ಸುಮಾರು 50, 100, 150 ಅಡಿಗಳಲ್ಲಿ ಇರ್ತಕ್ಕಂಥ ಅಂತರ್ಜಲ ಅದು ಕೃಷಿಗೂ ಯೋಗ್ಯ, ಸೇವಿಸ್ಲಿಕ್ಕೂ ಯೋಗ್ಯ, ಬಳಸಲಿಕ್ಕೂ ಯೋಗ್ಯ. ಇದನ್ನ ನಾವು ಉಳಿಸ್ದೇನೆ ಹೋದ್ರೆ ಇಷ್ಟು ಜನಗಳಿಗೆ ಪ್ರತಿನಿತ್ಯ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದನ್ನ ನಾವು ಕಾಪಾಡ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಬಹಳ ಮುಖ್ಯ. ಆದ್ರೆ ಬೆಂಗಳೂರಿನ ಕೆರೆಗಳನ್ನ ಕೆಂಪೇಗೌಡರ ಕಾಲದಿಂದ ಹಿಡಿದು ಚೋಳರ ಕಾಲದಿಂದ ಹಿಡಿದು ಬಹಳಷ್ಟು ಪೂರ್ವದಿಂದಲೂ ಸಹ ಪ್ಲಾನಿಂಗ್ ಆಗಿ ಮಾಡಿ ಇವತ್ತು ಮಾಡಿದ್ದಾರೆ. ಆದ್ರೆ ನಾವು ಆಧುನಿಕತೆಯ ಅದು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಏನ್ ಮಾಡ್ತಾರೆ, ಬೆಂಗಳೂರು ಮಹಾನಗರ ಪಾಲಿಕೆ ಡೆವಲಪ್ಡ್ ಲೇಔಟ್ ಅಥವಾ ಅಂಡರ್ ಡೆವಲಪ್ಡ್ ಲೇಔಟ್ ಅದು ವಿಲೇಜ್ಗಳನ್ನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಪ್ಲಾನಿಂಗ್ ಮಾಡ್ತಿದ್ದವ್ರು ಅವರು ಲೋಕಲ್ ಬಾಡೀಸು ಅಥವಾ CITB ಅಥವಾ ಇವತ್ತಿನ BDA ಅಥವಾ ಏನಿವತ್ತು ಬೆಂಗಳೂರು ಮೆಟ್ರೋ, ಏನಿವತ್ತು ಬೆಂಗಳೂರಿನ ಕಾವಲು ಸಮಿತಿಗಳೇನಿವೆ ಅಥವಾ ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕಾಗಿತ್ತು BMRDA ಇರ್ಬೋದು. ಈ ಪ್ಲಾನಿಂಗ್ ಅಲ್ಲಿ ಇವತ್ತು CDP ಇರ್ಬೋದು, ಲೇಔಟ್ ಪ್ಲಾನ್ಗಳಿರ್ಬೋದು, ಎಲ್ಲೂ ಸಹ ನಾವು ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಇವತ್ತು ಅಂತರ್ಜಲ ದಿನೇ ಇವತ್ತು ಬತ್ತುತ್ತಾ ಇರಲಿಕ್ಕೆ ಕಾರಣ ಮನುಷ್ಯನ ದುರಾಸೆ ಒಂದು ಕಡೆ, ಅನ್ಪ್ಲಾನ್ಡ್ ಲೇಔಟ್ಗಳು ಮತ್ತೊಂದು ಕಡೆ, ಮತ್ತು ನೀರಿನ ಸೆಲೆಗಳನ್ನ ಬ್ಲಾಕ್ ಮಾಡಿ ನೀರಿನ ಸೆಲೆಗಳ ಅಲ್ಲಲ್ಲೇ ಬ್ಲಾಕ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು. ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ -4 ಡಿಗ್ರಿ ಟೆಂಪ್ರೇಚರ್ ಇತ್ತಂತೆ. ನನಗೆ ಗೊತ್ತಿರೋ ಫ್ಯಾನ್ಗಳೇ ಇರಲಿಲ್ಲ. ನಾವು ಬಾಲ್ಯದಲ್ಲಿ ನಮ್ಮ ಸೋದರ ಮಾವ ಮನೆಗೆ ಬಂದಾಗ ಅಥವಾ ಬೇಸಿಗೆ ರಜೆಯಲ್ಲಿ ಬಂದಾಗ ಫ್ಯಾನ್ಗಳು ಕಾಣ್ತಾ ಇರಲಿಲ್ಲ. ಇವತ್ತು ಫ್ಯಾನ್ ಇಲ್ಲದೆ AC ಇಲ್ಲದೆ ಇರಕ್ಕಾಗಲ್ಲ. ಇವತ್ತು ಅಂಥ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೇವೆ. ಖಂಡಿತವಾಗ್ಲೂ ಇವತ್ತು 33, 34 ಡಿಗ್ರಿ, 35 ಡಿಗ್ರಿ ಬೆಂಗಳೂರು ಬರ್ತಾ ಇದೆ. ಇವೆಲ್ಲದಕ್ಕೂ ಮುಖ್ಯ ನಮ್ಮ ಒಂದು ರಾಂಗ್ ಪ್ಲಾನಿಂಗ್ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯ, ಬೆಂಗಳೂರು ಅಂತಕ್ಕಂಥ ಗಾರ್ಡನ್ ಸಿಟಿ ಅಂತ ಹೇಳ್ತೇವೆ. ಗಾರ್ಡನ್ ಸಿಟಿ ಅಂತ ಹೇಳಿದ್ರೆ ಇವತ್ತೇನಾಗಿದೆ, ಗೋಲ್ಡನ್ ಸಿಟಿ ಆಗಿದೆ, ಕಾಂಕ್ರೀಟ್ ಜಂಗಲ್ ಆಗಿದೆ. ವರ್ಟಿಕಲ್ ಆಗಿ ಹೇಗೆ ಬೆಳೀತಾ ಇದೆ, 30-40 ಫ್ಲೋರ್ಗಳು ಬರ್ತಾ ಇವೆ. ಅವ್ರು ಎಲ್ಲಿಂದ ನೀರು ತರ್ತಾರೆ? ಕುಡಿಯೋ ನೀರು ಒಂದು ಭಾಗ ಆದ್ರೆ ನಿತ್ಯ ಬಳಸ್ತಕ್ಕಂಥ ನೀರಿಗೆ ಎಷ್ಟು ಬೇಕು?
ಇವೆಲ್ಲವನ್ನ ಸಹ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ದೊಡ್ಡ ದೊಡ್ಡ ಕಾರ್ಖಾನೆಗಳು ಸಹ ತಮ್ಮ ಏನು ವಿಷಪೂರಿತವಾಗಿರ್ತಕ್ಕಂಥ ದ್ರವ್ಯ ತ್ಯಾಜ್ಯಗಳನ್ನ ಭೂಮಿ ಒಳಗಡೆ ಬಿಡೋದು ಒಂದು ಕಾರಣ. ಅಂತರ್ಜಲ ಕಲುಷಿತ ಆಗ್ಲಿಕ್ಕೆ. ಎಲ್ಲಿ ಡೈಯಿಂಗ್ ಇಂಡಸ್ಟ್ರಿ ಇದೆ, ಪ್ಲೇಟಿಂಗ್ ಇಂಡಸ್ಟ್ರಿ ಇದೆ. ಇವೆಲ್ಲದರ ಬಗ್ಗೆ ನಮ್ಮ ಪ್ಲಾನಿಂಗ್ ಅಥಾರಿಟಿ ಅಥವಾ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಥವಾ ನಮ್ಮಲ್ಲಿ ವಾಣಿಜ್ಯ ಇಲಾಖೆಗಳು, ಉದ್ದಿಮೆಗಳು, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಇವೆಲ್ಲವೂ ಸಂಯುಕ್ತವಾಗಿ ಜೊತೆಲಿ ಕೆಲಸ ಮಾಡಿದ್ರೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಬೆಂಗಳೂರಿಂದ ತುಮಕೂರವರೆಗೂ ಇವತ್ತು ಇಂಡಸ್ಟ್ರಿಯಲ್ ಹಬ್ ಬೆಳೀತಾ ಇದೆ. ಬೆಳೀತಾ ಇದ್ದಂಗೆ ನಿಮ್ಗೆ ಗೊತ್ತು, ನಾನು ಹೇಳಿದ್ನಲ್ಲ, ಶಿವಗಂಗೆಯಿಂದ ಹರಿತಕ್ಕಂಥ ನೀರು ಬ್ಲಾಕ್ ಆಗ್ತಾ ಇದೆ. ನಂದಿ ಬೆಟ್ಟದಿಂದ ನೋಡಿದ್ರೆ ಅಲ್ಲೂ ಬ್ಲಾಕ್ ಆಗ್ತಾ ಇದೆ. ಮತ್ತು ನೀರಿಗೂ ಹೇಗೆ ಬರಕ್ ಸಾಧ್ಯ? ಮಳೆ ನೀರು ಪ್ರಕೃತಿ ದತ್ತವಾಗಿ ಮಳೆ ನೀರಂತೂ ಬರ್ತಾ ಇದೆ. ಆದ್ರೆ ನಿಜವಾಗ್ಲೂ ಆ ಮಳೆ ನೀರು ನಾವು ಶೇಖರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಇವತ್ತು ನಾವು ಹೆಬ್ಬಾಳ್ ಲೇಕ್ ಆಗಲಿ, ಕೋರಮಂಗಲ ಆಗಲಿ, ಅಥವಾ ಕೆಂಪಾಂಬುದಿ ಕೆರೆ ಆಗಲಿ, ಸ್ಯಾಂಕಿ ಟ್ಯಾಂಕ್ ಆಗಲಿ, ಮತ್ತೆ ನಮ್ಮ ಬೆಂಗಳೂರಿನ ಸುಮಾರು ನದಿಗಳ ಸೆಲೆ ನಾನು ನೋಡ್ತಾ ಇದ್ದೆ. ಇವತ್ತು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ವೃಷಭಾವತಿ ನದಿ ಉಗಮ ಆಗಿದ್ದು ಅಲ್ಲಿ ಅಂತ ನಮ್ಮ ಹಿರಿಕರು ಹೇಳ್ತಾರೆ. ಇವತ್ತು ನಮ್ಮ ಇಲ್ಲಿ ಕೋದಂಡರಾಮಪುರದಲ್ಲಿರ್ತಕ್ಕಂಥ ವೃಷಭ ಅಂದ್ರೆ ಆ ನಂದಿಯ ಬಾಯಿಂದ ಬರ್ತಕ್ಕಂಥ ನೀರೇನಿದೆ, ಆ ನೀರಿನ ಅದು ಒಂದು ಸಹ ವೃಷಭಾವತಿ ನದಿಯ ಒಂದು ಸೆಲೆ ಆರಂಭ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಆ ಕೆರೆಗಳನ್ನ ಒಂದು ಕಡೆ ನಾವು ಕಲುಷಿತ ಮಾಡ್ತಾ ಇದ್ದೇವೆ. ವಿಷ ತ್ಯಾಜ್ಯಗಳನ್ನ ಅದಕ್ಕೆ ಹಾಕಿ ಇವತ್ತು ಕೆಂಗೇರಿ ಹತ್ರ ನೋಡ್ಬೋದು, ಬೆಂಗಳೂರು ಸುತ್ತಮುತ್ತ ಎಲ್ಲಿ ನೋಡಿದ್ರು ನಾವು ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಇವತ್ತು ಅಂತರ್ಜಲ ವೃದ್ಧಿಗೆ ಒಂದು ಸಂಕಲ್ಪವಾಗಬೇಕು. ಇದು ಪ್ರತಿಯೊಂದು NGOಗಳು, ಪ್ರಕೃತಿ ಪರಿಸರಕ್ಕೆ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳು, ಶಾಲೆಯಿಂದ, ಕಾಲೇಜುಗಳಿಂದ, ವಿಶ್ವವಿದ್ಯಾಲಯಗಳಿಂದ ಮತ್ತು ಮಹಾನಗರ ಪಾಲಿಕೆ, BDA ಮತ್ತು ಪ್ಲಾನಿಂಗ್ ಅಥಾರಿಟಿಗಳು, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಗಳು, ಇವೆಲ್ಲೂ ಸಹ ತಮ್ಮ ಕೆಲಸವನ್ನು ಮಾಡಿ ಸುಮ್ಮನೆ ಆಗ್ತಕ್ಕಂಥದ್ದೆಲ್ಲ. ಪ್ರಕೃತಿವಾಗಿರ್ತಕ್ಕಂಥ ಬರ್ತಕ್ಕಂಥ ನೀರನ್ನ ಸೆರೆ ಹಿಡಿದು ಅಂತರ್ಜಲ ರೀಚಾರ್ಜಿಂಗ್ ಆಫ್ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಜೊತೆಯಲ್ಲಿ ಈ ಒಂದು ನೀರಿನ ಸೆಲೆಗಳನ್ನ ಪ್ರತಿ ವರ್ಷ ನಮಗೆ ಪ್ರಕೃತಿ ಮಳೆಯ ಮುಖೇನ ನೀರು ಕೊಡ್ತದೆ. ಅದನ್ನು ಉಳಿಸ್ಕೊಳ್ದೆ ಹೋದ್ರೆ ನಾವು ಹೇಗೆ ಬದುಕಲಿಕ್ಕೆ ಸಾಧ್ಯ? ಮನುಷ್ಯನ ದೇಹದಲ್ಲೇ 3/4 ವಾಟರ್ ಇರ್ತಕ್ಕಂಥದ್ದು. ಭೂಮಿಯಲ್ಲಿ ಇರ್ತಕ್ಕಂಥದ್ದು 3/4 ಭಾಗ ನೀರು. ನೀರಿಗೋಸ್ಕರ ನಾವು ಹಪಾಪಿಸ್ತಾ ಇದ್ದೇವೆ. ಮಳೆಗಾಲದಲ್ಲೂ ಇವತ್ತು ನೀರನ್ನ ನಾವು ಸ್ಟ್ರೀಮ್ಲೈನ್ ಮಾಡ್ಲಿಕ್ಕಾಗಿಲ್ಲ. ಇವೆಲ್ಲದ್ರ ಬಗ್ಗೆ ಜಾಗೃತಿಯ ಆಂದೋಲನ ಬಹಳ ಮುಖ್ಯ. ಅದಕ್ಕಾಗಿಯೇ ನಾನು ತಿಪ್ಪಗೊಂಡನಹಳ್ಳಿ ಕೆರೆ ಉಳಿಸಿ, ತಿಪ್ಪಗೊಂಡನಹಳ್ಳಿಗೆ ಕಲುಷಿತ ನೀರು ಬಿಡ್ತಾ ಇರ್ತಕ್ಕಂಥ ನಿಲ್ಲಿಸಿ, ತಿಪ್ಪಗೊಂಡನಹಳ್ಳಿಯ ಕೆರೆಯ ಬಫರ್ ಝೋನ್ ಕ್ಯಾಚ್ಮೆಂಟ್ ಏರಿಯಲ್ಲಿ ಇವತ್ತು ಬಫರ್ ಝೋನ್ ಲಿಮಿಟ್ಸ್ ಅನ್ನ 2.5 ಕಿಲೋಮೀಟರ್ ಇವತ್ತು ಅರ್ಧ ಕಿಲೋಮೀಟರ್ಗೆ ರೆಡ್ಯೂಸ್ ಮಾಡಿದಿರಲ್ಲ, ಅದನ್ನು ಸರಿಪಡಿಸಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿಪ್ಪಗೊಂಡನಹಳ್ಳಿ ಕೆರೆನೂ ಉಳಿಯೋದಿಲ್ಲ. ಚಾಮರಾಜಸಾಗರ ಡ್ಯಾಮ್ ಅಂತ ಏನು ಕರಿತೇವೆ, ಅಂದಿನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು, ಸರ್ ವಿಶ್ವೇಶ್ವರಯ್ಯನವರ ತಂತ್ರಜ್ಞಾನದ ಸಲಹೆ ಮತ್ತು ಅಂದು ಬೆಂಗಳೂರಿಗೆ ಕುಡಿಯಲು ನೀರು ಕೊಡ್ತಾ ಇದ್ದಂಥ ನೀರು ಸಹ ಉಳಿಯೋದಿಲ್ಲ. ಆ ಕೆರೆಗಳೊಂದು ಟ್ಯಾಂಕ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಕಣ್ವ ಡ್ಯಾಮ್ ಸ್ವಲ್ಪ ಮುಂದೆ ಹೋದ್ರೆ ಕಣ್ವ ಡ್ಯಾಮ್ ಸಿಗುತ್ತೆ. ಅಂಥವೆಲ್ಲ ನೋಡ್ಲಿಕ್ಕೆ ಸಾಧ್ಯನಾ, ಮಾಡ್ಲಿಕ್ಕೆ ಸಾಧ್ಯನಾ? ನಮಗೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆಯೂ ಒಂದು ಕಾರಣ. ಇವೆಲ್ಲ ನಿಯಂತ್ರಣ ಮಾಡದೇನೆ ಹೋದ್ರೆ ಈ ಒಳಗಲ್ರು ಅಂತ ಹೇಳ್ತಾರಲ್ಲ, ನಮ್ಮಲ್ಲೇ ಇರ್ತಕ್ಕಂಥ ಕಳ್ಳರು, ನಮ್ಮಲ್ಲೇ ಇರ್ತಕ್ಕಂಥ ತಮ್ಮ ಸ್ವಾರ್ಥ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಣ ಮಾಡ್ಲಿಕ್ಕೋಸ್ಕರ ಗಣಿಗಾರಿಕೆ ಒಂದು ಕಡೆ, ಮರಳು ತೆಗೆಯೋದು ಇನ್ನೊಂದು ಕಡೆ, ಮತ್ತು ಈ ನದಿಯ ಸೆಲೆಗಳನ್ನ ಒತ್ತುವರಿ ಮಾಡ್ತಕ್ಕಂಥದ್ದು, ಅದನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು, ಮತ್ತು ಏನೋ ಮಾರ್ಬಿಟ್ಟು ಹೋಗ್ಬೇಡಪ್ಪ ಸೈಟ್ ಮಾಡ್ಕೊಂಡು ನಮ್ಗೆ ದುಡ್ಡು ಬಂದ್ರೆ ಸಾಕು ಅಂತಕ್ಕಂಥ ಒಂದು ಕಡೆ. ಒಟ್ಟಾರೆಯಾಗಿ ನಾವು ಇಡೀ ಸಮಗ್ರ ಜನ, ಬೆಂಗಳೂರು ಜನ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಎಲ್ಲ ವಿನಂತಿ ಏನಂದ್ರೆ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಕೆರೆಗಳು ಉಳಿದಾಗ ಮಾತ್ರ ನಿಮ್ಮ ಅಂತರ್ಜಲ ಉಳಿಲಿಕ್ಕೆ ಸಾಧ್ಯ. ಮಳೆ ನೀರು ಸರಿಯಾಗಿ ಹರಿಯಲು ಬಿಟ್ಟಾಗ ಮಾತ್ರ ಅದು ಕೆರೆಗಳಾಗ್ಲಿಕ್ಕೆ ಸಾಧ್ಯ. ಕೆರೆಗಳು ಮುಖೇನ ನದಿಗಳಾಗ್ಲಿಕ್ಕೆ ಸಾಧ್ಯ, ಅಂತರ್ಜಲ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಬಹುಶಃ ಈ ಒಂದು ಚರ್ಚೆ ಮುಖೇನ ನಾನು ಏನ್ ಮಾಡಿದೆ ಅನ್ನೋದು ಪ್ರಶ್ನೆ ಬಹಳ ಮುಖ್ಯ.
ಸಮಾಜ ನನಗೇನು ಮಾಡ್ತು, ವ್ಯವಸ್ಥೆ ಏನು ಮಾಡ್ತು, ಸರ್ಕಾರ ಏನು ಮಾಡ್ತು ಅಂತೇಳಿ ಪ್ರಶ್ನೆ ಆಗ್ತಾ ಕುಳಿತುಕೊಳ್ತಕ್ಕಂಥದ್ದಲ್ಲಿ ನಾವೇನು ಮಾಡ್ದು? ಜಾಗೃತಿ ಮತ್ತು ಜವಾಬ್ದಾರಿ 2 ಮುಖ್ಯ ಅಂತ ಹೇಳಿ ನನಗೆ ಈ ಒಂದು ಭಾವನೆಗೆ ಹಂಚಿಕೊಳ್ಳಿಕ್ಕೆ ಕೇಳಿದಂಥ ನಿಮಗೂ ನಮಸ್ಕಾರ.